ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮ್ಯಾಥಮ್ಯಾಟಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025. ಸೊ ನೋಡಿ, ಇಲ್ಲಿ ನಿಮಗೆ ಟೋಟಲಿ 15 MCQs ಇರುತ್ತೆ. ಈ 15 MCQsಲ್ಲಿ ನೀವು ಕರೆಕ್ಟಾಗಿ ಎಲ್ಲ MCQs ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ಅಂತ ಹೇಳಿ. ಬಿಕಾಸ್ ಆ್ಯಸ್ ಯೂಶ್ವಲ್ MCQsನ ನಾವು ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಓಕೆನಾ, ಇದೇ ಬರುತ್ತೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಓಕೆ, ಈ ಕಾನ್ಸೆಪ್ಟಿಂದ ಬರುತ್ತೆ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್. ಸೊ ಇದೇ ಥರ ಕ್ವೆಶನ್ ಬರುತ್ತೆ ಅಂತ ಖಂಡಿತ ಪ್ರೆಡಿಕ್ಟ್ ಮಾಡೋದು ಕಷ್ಟ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ MCQs ನೋಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಎಕ್ಸಾಂಪ್ಲರ್ ಇದ್ದರೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬಹುದು. ಓಕೆನಾ, ಆ್ಯಂಡ್ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ನ ನೀವು ರೆಫರ್ ಮಾಡ್ಕೊಂಡು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಅದೇ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಷ್ಟೇ. ಓಕೆ, ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ದ್ಯಾಟ್ ಆಲ್ಸೋ. ನೀವು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರೋದು ಯಾವುದು ಅಂದರೆ 2 ಮಾರ್ಕ್ ಕ್ವೆಶನ್ಸ್, 3 ಮಾರ್ಕ್ ಕ್ವೆಶನ್ಸ್, 4 ಮಾರ್ಕ್ ಕ್ವೆಶನ್ಸ್, 5 ಮಾರ್ಕ್ ಕ್ವೆಶನ್ಸ್ ಆ್ಯಂಡ್ 6+4 ಮಾರ್ಕ್ ಕ್ವೆಶನ್ಸ್. ಓಕೆನಾ, ಇಲ್ಲಿ ಫಸ್ಟ್ ಕ್ವೆಶನ್ ರೈಟ್ ದಿ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್. ಸೊ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಅದಾದಮೇಲೆ ವೆನ್ ಡಯಾಗ್ರಾಮ್ ಮೇಲೆ ಕೇಳ್ತಾರೆ. ಓಕೆನಾ, L = R θ ಫಾರ್ಮೇಟಲ್ಲಿ ನಿಮ್ಗೆ ಏನು ಕ್ವೆಶನ್ ಇದೆಯಲ್ಲ ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾದರೂ ಒಂದು ಖಂಡಿತ ಕೇಳ್ತಾರೆ. 25th ಕ್ವೆಶನ್ ರೈಟ್ ಇನ್ A+IB ಫಾರ್ಮ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, 26ಲ್ಲಿ ಅವರು ಐದರ್ ಮಾಡ್ಯುಲಸ್ನ ಕೇಳ್ಬೋದು ಅಥವಾ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ ಕೇಳ್ಬೋದು, ಇಲ್ಲ ಅಂದರೆ ಕಾಂಜುಗೇಟ್ನ ಕೇಳ್ಬೋದು. ಓಕೆ, ದಟ್ 3 ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ ಈ ಕ್ವೆಶನ್ನ ಕೇಳ್ತಾರೆ. ನೆಕ್ಸ್ಟ್, ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಎವ್ಯಾಲ್ಯುವೇಟ್ 99⁵. ಸೊ ಈ ಥರ ಕ್ವೆಶನ್ನ ಕೇಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ವಿಚ್ ಟರ್ಮ್ ಆಫ್ ದ ಸೀಕ್ವೆನ್ಸ್ 2,2√2,4 is 128. ಓಕೆ, ಸೊ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ ಫ್ರಮ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್, ದಟ್ ಇಸ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಓಕೆನಾ, ನೆಕ್ಸ್ಟ್ 30th ಕ್ವೆಶನ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ತುಂಬ ಸಲ ಕೇಳಿದ್ದಾರೆ. ಎಲ್ಲ ಮಾಡಲ್ ಕ್ವೆಶನ್ ಪೇಪರ್, ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಮಿಡ್ ಟರ್ಮ್ ಪೇಪರ್ಸಲ್ಲೂ ಇದೆ. ಓಕೆನಾ, ದಟ್ಸ್ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿ 31st ಕ್ವೆಶನು ಅಷ್ಟೇ. ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಖಂಡಿತ ಕೇಳ್ತಾರೆ ಅದನ್ನು. 32nd ಕ್ವೆಶನ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಡೊಮೈನ್, ಕೋಡೊಮೈನ್, ರೇಂಜ್ ಆ್ಯಂಡ್ ಕಾಂಜುಗೇಟ್. ನಾನು ಹೇಳಿದ್ನಲ್ಲ, ಮಾಡ್ಯುಲಸ್, ಕಾಂಜುಗೇಟ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ದೀಸ್ 3 ಕಾನ್ಸೆಪ್ಟ್ಸ್ ಆರ್ ಕೀ ಕಾನ್ಸೆಪ್ಟ್ಸ್ ಇನ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟರ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಅದೇ ರೀತಿ ಪ್ರೂಫ್ ದಟ್ sin 3x. ಸೊ ಈ sin 3x ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆನಾ, cos 3x ಇಂಪಾರ್ಟೆಂಟ್, sin 3x ಟೆಕ್ಸ್ಟ್ ಬುಕ್ಕಲ್ಲೇ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಅದೇ ರೀತಿ tan x ಅದನ್ನು ಕೇಳ್ತಾರೆ, ಮತ್ತು ಎವ್ಯಾಲ್ಯುವೇಟ್. ಆ್ಯಂಡ್ 38th ಕ್ವೆಶನ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಡಿಸ್ಟ್ರಿಕ್ಟ್ಸಲ್ಲಿ 4 ಮಾರ್ಕಿಗೆ ಹೇಳಿದ್ದಾರೆ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ಅದೇ ರೀತಿ 5 ಅಂಕದ ಪ್ರಶ್ನೆ. ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, 2 ಫಂಕ್ಷನ್ನ ಕೇಳ್ತಾರೆ 5 ಮಾರ್ಕ್ಗೆ. ಸೊ 10 ಮಾರ್ಕ್ಸ್ ಆಗುತ್ತೆ ಅಲ್ಲಿ ಫ್ರಮ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್. ಆ್ಯಂಡ್ ಅದೇ ರೀತಿ ಪ್ರೂವ್ ದಟ್ ಕ್ವೆಶನ್ಸ್ 2 ಕೇಳಿದ್ದಾರೆ ಇಲ್ಲಿ. ಓಕೆನಾ, ಫ್ರಮ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್. ಅದಾದಮೇಲೆ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಒಂದು ಕ್ವೆಶನ್ ಇದೆ. ಅದಾದಮೇಲೆ A+IB ಫಾರ್ಮಲ್ಲಿ ಬರೀಬೇಕು. ಅದೇ ರೀತಿ Z.Z⁻ ಕೇಳಿದ್ದಾರೆ. ನೆಕ್ಸ್ಟ್ 45th ಒನ್ ಇಸ್ ಆಲ್ಸೋ ವೆರಿ ವೆರಿ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಸ್ಟೇಟ್ ಆ್ಯಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಫಾರ್ ಎನಿ ಪಾಸಿಟಿವ್ ಇಂಟಿಜರ್ ಇಯರ್. ಅದೇ ರೀತಿ ಪ್ರೂವ್ ಜಾಮೆಟ್ರಿಕಲಿ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಅದೇ ರೀತಿ ಪರ್ಮಿಟೇಷನ್ಸ್ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ. ಮತ್ತು ಫೈಂಡ್ ಸಮ್ ಟು n ಟರ್ಮ್ಸ್ ಆಫ್ ದಿ ಸೀರೀಸ್. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಅದೇ ರೀತಿ ಫೈಂಡ್ ಆಲ್ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ಇಂಟಿಜರ್ಸ್ both of which are smaller than 10 such that the sum is more than 11. This is also very very important question. ಓಕೆನಾ, ಸೊ ಇದು ನೋಡ್ಕೊಂಡು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಕ್ವೆಶನ್ಸ್ ಎಲ್ಲ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ, ಇಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ 3 ಮಾರ್ಕ್ ಕ್ವೆಶನ್ ಮತ್ತು 5 ಮಾರ್ಕ್ ಕ್ವೆಶನ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ರಿಪೀಟ್ ಆಗೋ ಚಾನ್ಸಸ್ ಇಲ್ಲೇ ಜಾಸ್ತಿ ಇರೋದು. ಓಕೆನಾ, ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ, ಥ್ಯಾಂಕ್ ಯು.